ಮುಂದೆ ನಿನ್ನ ಅಗತ್ಯವಿಲ್ಲ. ಇವತ್ತು ರಾತ್ರಿ ಇದ್ದು ನಾಳೆ ಹೊರಡ್ಬೋದು. ಸರಿ ಸರ್. ಏನ್ ಪರ್ಸನಲ್? ಏನಿಲ್ಲ, ಇವತ್ತಿದ್ದು ನಾಳೆ ಹೊರಡ್ಬೋದು. ಏನ್ ಡಾಕ್ಟರ್ ನೀವು ಒಳ್ಳೆ ಪೇಷಂಟ್ ಗೆಲ್ದಂಗೆ ಹೇಳ್ತಿರಲ್ಲ. ನಮ್ ಸೊಸೆಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಇವರು. ಬಾಲೋ, ನಾಳೆ ನಮ್ ಲಕ್ಷ್ಮಿ ನಿಶ್ಚಿತಾರ್ಥ ಇದ್ಬಿಟ್ಟು ಮುಗಿಸ್ಕೊಂಡು ಹೋಗು. ನೀವು ಮಾತಾಡ್ತಾ ಇರಿ, ಬಂದೆ. ನೋಡ್ದ, ನೀನು ಅವತ್ತು ಅವಳಿಗೋಸ್ಕರ ನನ್ ಕಾಲರಿಗಿದೆ. ಇವತ್ತು ನಿನ್ ಕಣ್ಣೆದ್ರಿಗೆ ಅವಳು ನನ್ ಕಾಲಿಡಿದ್ಲು. ಕಾಲಿಡ್ಕೊಂಡ್ಲು ಅಂತ ಕೋಟಿ 10 ರೂಪಾಯಿ ಬಿಟ್ಬಿಡ್ತೀನ. ನನ್ನ ಮಗನ ಹಣೆಗೂ ಬಿಡಲ್ಲ. ಲುಕ್ ಜಾಸ್ತಿ ಆಯ್ತು, ಸ್ವಲ್ಪ ಕಡಿಮೆ ಮಾಡ್ಕೋ. ಮದ್ವೆ ಆಗ್ಲಿ, ಆಸ್ತಿ ನನ್ ಕೈಗೆ ಬರ್ಲಿ. ಲಕ್ಷ್ಮಿನ ಆಸ್ತಿನ ನಿನ್ ಕೈ ಕೊಡ್ತೀನಿ. ನಿನ್ ಕೈಯಾರೆ ಗಂಗೆಗೂ ತುಂಗೆಗೂ ಪುಣ್ಯ ಬರ್ತದೆ. ಸರಿಯಾಗಿ ಹೆಂಗೆ ಪೆಕ್ಕರಂಗ್ ಆಡ್ತಾನೋ ಪೆಕ್ಕರು ಮುಂಡೆ. ಕಳ್ಳನ್ ಕರ್ಕ ಬಂದ್ ಖಜಾನೆ ಕಾವಲ್ಗಿಟ್ಟಾರಲ್ಲ, ಸುಮ್ಮನೆ ಬನ್ನಿ. ಒಳಗಡೆ ಊಟ ತಣ್ಣಗಾಗುತ್ತೆ. ನಡಿಯಮ್ಮ, ನಡಿಯಮ್ಮ. ವಿಚಿತ್ರ ಅನ್ಸುತ್ತಲ್ವಾ? ಬಾ. ಸರ್, ಹಣ ಇರೋ ಜನನೇ ಹಾಗೆ. ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಒಳ್ಳೆ ಮನಸ್ಸಿಗೆ ನೀವೆಲ್ಲಿದ್ರೂ ಚೆನ್ನಾಗಿರ್ತೀರ. ನಾನು ತುಂಬಾ ದಿನದಿಂದ ಯಾರ ಮನೇಲಿದ್ದೀನಿ. ಇಲ್ಲೆಲ್ಲರೂ ರಾಜನ್ ತರ ಇರ್ತಾರೆ, ಆದ್ರೆ ಯಾರಿಗೂ ಆ ತರ ಮನಸ್ಸಿಲ್ಲ. ನಾನು ನಿಮ್ಮಲ್ಲಿ ರಾಜನ್ ನೋಡಿದೆ. ಕತ್ತಿ ಹಿಡ್ಕೊಂಡೆ ರಾಜನಲ್ಲ, ಕರುಣೆ ಪ್ರೀತಿ ಇರೋ ಮಹಾರಾಜನ. ಇವತ್ತೇನು ಈ ತರ ಮಾತಾಡ್ತಿದೀವಿ ಅಂತ ನೋಡ್ತಿದ್ದೀರಾ? ಸರ್, ನಾನು ಕಾರ್ಟೂನ್ ತರ ಇರ್ಬೋದು, ಕೆಟ್ಟವನಲ್ಲ. ಇವತ್ತು ಅವರು ನಿಮ್ಮನ್ನ ಆಚೆ ಹೋಗುಂದ್ರಲ್ಲ, ಆ ಕ್ಷಣದಿಂದ ಮನಸ್ಸು ಭಾರ ಆಗ್ತಾ ಇದೆ. ನಿಮ್ಮಂತ ಗುಣವಂತರ ಉಳಿಸ್ಕೊಳಕ್ ಆಗಲ್ಲ ಈ ಹಣವಂತರಿಗೆ. ನಿಮ್ಮನ್ನ ನೋಡ್ತಾ ಇದ್ರೆ ನಿಜವಾದ ಮನಸ್ಸು ತುಂಬಾ ನೋವಾಗುತ್ತೆ. ಮನುಷ್ಯನ ಡ್ರೆಸ್ ಕೋಡು. ಅವ್ನು ಚಿಕ್ಕವನಿದ್ದಾಗ ಚಡ್ಡಿ ಹಾಕ್ತಾರೆ, ದೊಡ್ಡವನಾದ್ಮೇಲೆ ಪ್ಯಾಂಟ್ ಹಾಕ್ತಾನೆ. ವ್ಯಕ್ತಿ ಬೆಳೆದಂಗೆಲ್ಲ ಅವನ ಡ್ರೆಸ್ಸು ಅಡ್ರೆಸ್ಸು ಎಲ್ಲ ಬದಲಾಗುತ್ತೆ. ಗುಡ್ ನೈಟ್.